ದಾವಣಗೆರೆ ಅಹಿಂದ ನಾಯಕರಿಂದ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಲಾಗ್ತಾ ಇದೆ. ಅಹಿಂದ ಅಭ್ಯರ್ಥಿಗೆ ಟಿಕೆಟ್ ಕೊಡುವಂತೆ ಬಿಗಿಪಟ್ಟನ್ನ ಹಿಡಿತಾ ಇದ್ದಾರೆ. ಈಗ ದಾವಣಗೆರೆ ಅಹಿಂದ ನಾಯಕರಿಂದ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಲಾಗ್ತಾ ಇದೆ. ನಾವು ನಿಂತ್ಕೊಳ್ತೀನಿ, ನೀವೆಲ್ಲ ಸಪೋರ್ಟ್ ಮಾಡಿಬಿಡಿ ಅಂತ ಅಹಿಂದ ಅಭ್ಯರ್ಥಿಗೆ ಟಿಕೆಟ್ ಕೊಡುವಂತೆ ಬಿಗಿಪಟ್ಟನ್ನ ಹಿಡಿತಾ ಇದ್ದಾರೆ. ಮುಸ್ಲಿಂ, ಹಿಂದುಳಿದ, ದಲಿತರು ಹೆಚ್ಚಾಗಿರುವಂತಹ ಕ್ಷೇತ್ರ ಅಂದ್ರೆ ದಾವಣಗೆರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಟಿಕೆಟ್ ಹಂಚಿಕೆಯ ತಲೆಬಿಸಿ. ಈಗ ಯಾರು ಕೊಡೋದು? ಮುಸ್ಲಿಂ ನಾಯಕನಿಗೆ ಕೊಡೋದಾ? ಹಿಂದುಳಿದ ನಾಯಕನಿಗೆ ಕೊಡೋದಾ? ದಲಿತ ನಾಯಕನಿಗೆ ಕೊಡೋದಾ? ಯಾರಿಗೆ ಕೊಡೋದು? ಹೋಗ್ಲಿ. ಸೊ ಯಾರಿಗೆ ಕೊಟ್ರೆ ಯಾರು ಮುನ್ಸ್ಕೊಳ್ತಾರೆ? ಯಾರಿಗೆ ಬೆಂಬಲ ಸಿಗತ್ತೆ? ಇದು ಪ್ರಶ್ನೆ ಹೈಕಮಾಂಡ್ಗೆ ತಲೆಬಿಸಿ ಆಗಿಬಿಟ್ಟಿದೆ. ಮುಂದಿನ ಸಲ ಮುಸ್ಲಿಮರಿಗೆ ಟಿಕೆಟ್ ಅಂತ ಹೇಳಿ ಖುದ್ದು ಶಾಮನೂರು ಅವರು ಹೇಳಿದ್ರು. ಶಾಮನೂರು ಮಾತು ಕೊಟ್ಟಿದ್ದಾರೆ ಅಂತ ಹೇಳಿ ಜಮೀರ್ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಮ್ಮವರು ಕೊಡ್ತಾರೆ ಅಂತ ಹೇಳಿ ಹೇಳಿದ್ರು, ಮುಸ್ಲಿಮರಿಗೆ ಟಿಕೆಟ್ ಅಂತ ಹೇಳಿ ಹೇಳಿದ್ರು ಖುದ್ದು ಶಾಮನೂರು. ಸೊ ಆ ಮಾತನ್ನ ಈಗ ನೆನಪು ಮಾಡೋದು. ಅಂದ್ರೆ ಕೊಡಿ, ಮುಸ್ಲಿಮರಿಗೆ ಟಿಕೆಟ್ ನ ಕೊಡಿ ಈ ಬಾರಿ ಅಂತ ಹೇಳಿ ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. MLC ಕೊನೆ ಚುನಾವಣೆ, ಮುಂದೆ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರಿಗೆ ಶಾಮನೂರು ಶಿವಶಂಕರಪ್ಪ ನಿಧನ ಹಿನ್ನೆಲೆಯಲ್ಲಿ ಕ್ಷೇತ್ರ ತೆರವಾಗಿತ್ತು. ಹೀಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಒಂದು ಪ್ರತಿಷ್ಠೆಯಾಗಿ ಈ ಒಂದು ರಣಕಣ ಒಂದು ಶುರುವಾಗಿರತಕ್ಕಂಥದ್ದು. ಪ್ರಮುಖವಾಗಿ ಈಗ ಕಳೆದ 4 ಬಾರಿ ಕೂಡ ಶಾಮನೂರು ಶಿವಶಂಕರಪ್ಪ ಸತತವಾಗಿ ಜಯಿಸ್ಕೊಂಡ ಬರ್ತಿದ್ರು. ಆದ್ರೆ ಈ ಬಾರಿ ಏನು ನಿಧನ ಹಿನ್ನೆಲೆಯಲ್ಲಿ ಕ್ಷೇತ್ರ ತೆರವಾಗಿದೆ. ಹೀಗಾಗಿ ಎರಡೂ ಪಕ್ಷದ ನಡುವೆ ಒಂದು ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಎದುರಾಗ್ತಕ್ಕಂಥದ್ದು. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಶಾಮನೂರು ಶಿವಶಂಕರಪ್ಪ ನಿರಾಯಾಸವಾಗಿ ಜಯ ಸಾಧಿಸ್ತಾ ಬರ್ತಿದ್ರು. ಆದ್ರೆ ಈಗ ಅವರಿಲ್ಲ.